ಹಾಯ್ ನಮಸ್ಕಾರ. ನಾವು ಇವತ್ತು 2 ಎಕರೆ 24 ಗುಂಟೆ ಪ್ರಾಪರ್ಟಿನ ನೋಡೋಕೆ ಹೋಗ್ತಾ ಇದ್ದೀವಿ. ಇದು ಬಂದು ಕಂಪ್ಲೀಟ್ ಕಾಫಿ ಪ್ಲಾಂಟೇಶನ್ನು. ತುಂಬ ಒಳ್ಳೆ ಏರಿಯಾ, ತುಂಬ ಒಳ್ಳೆ ವ್ಯೂ ಕೂಡ ಇದೆ. ಇದೇ ಸಿಮೆಂಟ್ ರೋಡಿಗೆ ಸಿಗುತ್ತೆ ಪ್ರಾಪರ್ಟಿ. ಈ ವ್ಯೂ ನೋಡ್ತಿರಲ್ಲ, ಪ್ರಾಪರ್ಟಿ ಒಳಗಡೆಯಿಂದ ಇರೋ ವ್ಯೂ ತುಂಬ ಚೆನ್ನಾಗಿದೆ. ಒಳ್ಳೆ ಹಿಲ್ ವ್ಯೂ ಸಿಗುತ್ತೆ ನಿಮಗೆ. ಪ್ರಾಪರ್ಟಿ ಎಲ್ಲ ಬಂದು ಲೆವೆಲ್ ಇದೆ. ಇದು ಬಂದು ಹಾಸನ ಡಿಸ್ಟಿಕ್ ಬರುತ್ತೆ, ಆಲೂರು ತಾಲೂಕಿಗೆ ಬರುತ್ತೆ. ಹಾಸನಿಂದ ಅರೌಂಡ್ ನಿಮ್ಗೆ ಒಂದು 30 ಕಿಲೋಮೀಟರ್ಸ್ ಆಗುತ್ತೆ. ಪ್ರಾಪರ್ಟಿಗೆ ನಿಮಗೆ ಟಾರ್ ರೋಡ್ ಅಪ್ರೋಚು ಇದೆ ಮತ್ತು ಸಿಮೆಂಟ್ ರೋಡ್ ಅಪ್ರೋಚ್ ಕೂಡ ಇದೆ. 2 ಸೈಡ್ ಬರುತ್ತೆ. ಸಿಮೆಂಟ್ ರೋಡು ಒಂದು ಟಾರ್ ರೋಡಿಂದ ಒಂದು 150 ಮೀಟರ್ಸ್ ಒಳಗೆ ಬಂದರೆ ಆ ಸೈಡ್ಗೂ ಬರುತ್ತೆ. ಯಾಕೆಂದರೆ ಪ್ರಾಪರ್ಟಿ ಎಲ್ ಶೇಪ್ ಇದೆ. ಟಾರ್ ರೋಡಿಂದ ಸ್ಟಾರ್ಟ್ ಆದರೆ ಅದು ಸಿಮೆಂಟ್ ರೋಡ್ಗೆ ಎಂಡ್ ಆಗುತ್ತೆ. ಕಾಫಿ ಪ್ಲಾಂಟೇಶನ್ ಏನು ತುಂಬ ಹಳೇದಲ್ಲ, ಒಂದು 6-7 ಇಯರ್ಸ್ದು ಒಳ್ಳೆ ಕ್ರಾಪ್ ಸ್ಟಾರ್ಟ್ ಆಗಿದೆ. ಎಸ್ಟೇಟ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಳ್ಳೆ ಸಿಲ್ವರ್ ಇದೆ. ಹೆಚ್ಚು ಕಡಿಮೆ ಇನ್ನೊಂದು 5-10 ವರ್ಷ ಬಿಟ್ಟರೆ, 10 ವರ್ಷ ಬಿಟ್ಟರೆ ಅಂತೂ ನಿಮ್ಗೊಂದು ಅರೌಂಡ್ 35-40 ಲ್ಯಾಕ್ಸ್ ಇಲ್ಲ 50 ಲ್ಯಾಕ್ಸ್ ತನಕನೂ ಸಿಲ್ವರ್ ಟ್ರೀಸ್ ಸಿಗುತ್ತೆ. ಆ್ಯಂಡ್ ಕಾಫಿನೂ ಚೆನ್ನಾಗಿದೆ, ಹೊಸ ಪ್ಲಾಂಟೇಶನ್ ಆಗಿರೋದ್ರಿಂದ. ಒಂದು ಬೋರ್ವೆಲ್ ಇದೆ, ಪೈಪ್ಲೈನ್ ಆಗಿದೆ, ಫುಲ್ ಫೆನ್ಸ್ ಆಗಿದೆ, ಎಲ್ಲ ಮಾಡಿದ್ದಾರೆ. ಇದಕ್ಕೇನಿಲ್ಲ, ಜಸ್ಟ್ ಒಂದು ಫಾರ್ಮ್ ಹೌಸ್ ಮಾಡ್ಕೊಬೇಕಷ್ಟೇ. ತುಂಬ ಚೆನ್ನಾಗಿ ತೋಟನೂ ಇಟ್ಟಿದ್ದಾರೆ, ಮೇಂಟೈನ್ ಮಾಡಿದ್ದಾರೆ. ಹಾಗೆ ಪೆಪ್ಪರ್ ಕೂಡ ಇದೆ ಇದರಲ್ಲಿ. ಮತ್ತು ಈ ಪ್ರಾಪರ್ಟಿಗೆ ಎಲೆಕ್ಟ್ರಿಸಿಟಿ ಇದೆ, ಮೊಬೈಲ್ ನೆಟ್ವರ್ಕ್ ಕೂಡ ಚೆನ್ನಾಗಿದೆ, ಒಳ್ಳೆ ವ್ಯೂ ಇದೆ ಅಂತ ಹೇಳ್ಬೋದು. ಮತ್ತು ಇದು ನಿಮ್ಗೆ ಆನ್ ರೆಕಾರ್ಡ್ ಅಂದರೆ ಪಾಣಿಯಲ್ಲಿ 10 ಗುಂಟೆ ಖರಾಬ್ ಕೂಡ ಇದೆ. ನಿಮಗೆ ಪ್ರೈಸ್ ಬಂದು 2 ಎಕರೆ 13 ಗುಂಟೆಗೆ ಮಾತ್ರ. ಯಾಕೆಂದರೆ ಪಾಣಿಯಲ್ಲಿ 2 ಎಕರೆ 24 ಗುಂಟೆನೇ ಇದೆ. 10 ಗುಂಟೆ ಖರಾಬ್ ಅಂತ ಹೋಗಿದೆ. ಪ್ರೈಸ್ ಬಂದು 2 ಎಕರೆ 13 ಗುಂಟೆಗೆ. ಈ ಥರ ಸ್ಮಾಲ್ ಪ್ರಾಪರ್ಟೀಸು ಟಾರ್ ರೋಡ್ ಅಪ್ರೋಚ್ ವ್ಯೂ ಇರೋದು ಸ್ವಲ್ಪ ರೇರೇ ಸಿಗೋದು ಅಂದ್ಕೊಳ್ತೀನಿ. ಬಟ್ ಒಳ್ಳೆ ಜಾಗನೇ. ಇನ್ವೆಸ್ಟ್ ಮಾಡೋರಿಗೆ, ಒಳ್ಳೆ ಫಾರ್ಮ್ ಹೌಸ್ ಮಾಡ್ಕೋಬೇಕು ಅಂತ ನೋಡ್ತಿರೋರಿಗೆ ತುಂಬ ಒಳ್ಳೆ ಜಾಗ ಅಂತ ಹೇಳ್ತೀನಿ. ಹಳ್ಳಿನೂ ಹತ್ರದಲ್ಲಿದೆ, ಮತ್ತು ಅಕ್ಕಪಕ್ಕ ಫಾರ್ಮ್ ಹೌಸ್ಗಳಿದೆ, ಒಳ್ಳೆ ಫಾರ್ಮ್ ಹೌಸ್ಗಳಿದೆ. ಫಾರ್ಮ್ ಹೌಸ್ ಹತ್ರ ಕೆಳಗಡೆ ಲೇಕ್ ಇದೆ. ತುಂಬ ಚೆನ್ನಾಗಿದೆ ಜಾಗ ಅಂತೂ. ಸೊ ವಿಸಿಟ್ ಮಾಡಿದ್ರೆ ನಿಮ್ಗೆ ಐಡಿಯಾ ಬರುತ್ತೆ. ಫೋಟೋ ಮತ್ತು ವೀಡಿಯೋಸಲ್ಲಿ ಸ್ವಲ್ಪ ಕೂಡ ಹಾಕಿರ್ತೀವಿ ನಾವು. ಸೊ ನೀವು ಬಂದು ಸ್ಪಾಟಲ್ಲಿ ನೋಡಿದ್ರೇ ಅದು ಹೇಗಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಪ್ರೈಸ್ ಬಂದು ಓನರ್ ಇದಕ್ಕೆ ಕೇಳ್ತಾ ಇರೋದು 38 ಲ್ಯಾಕ್ಸ್ ಪರ್ ಎಕರ್, ನೆಗೋಷಿಯಬಲ್. ವರ್ತ್ ಇದೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಜಾಗ ತುಂಬ ಚೆನ್ನಾಗಿದೆ. ಈ ಥರ ಇವಾಗೆಲ್ಲ ಖಾಲಿ ಜಾಗ ನೀವು ಹಾಸನ, ಆಲೂರು ಆ್ಯಂಡ್ ಸಕಲೇಶಪುರ ಸುತ್ತಮುತ್ತನೇ ಬಂದುಬಿಟ್ಟಿದೆ. ಈಗ 25 to 30 ಲ್ಯಾಕ್ಸ್, ಇಲ್ಲ 30 ಲ್ಯಾಕ್ಸ್ ಎಬವ್ ನಡೀತಿದೆ. ಸೊ ಪ್ಲಾಂಟೇಶನ್ ಅಂತೂ ಸ್ವಲ್ಪ ಕೊಡಬೇಕಾಗತ್ತೆ. ಬಟ್ ಚೆನ್ನಾಗಿದೆ ಪ್ರಾಪರ್ಟಿ. ಸೊ ಯಾರ್ಯಾರು ಚಿಕ್ಕ ಪ್ರಾಪರ್ಟಿ ನೋಡ್ತಾ ಇದ್ದೀರಾ, ಸೊ ಒಳ್ಳೆ ಇನ್ವೆಸ್ಟ್ಮೆಂಟ್ ಅಂತ ಅಂದ್ಕೊಳ್ತೀನಿ. ಸ್ಟೇಟ್ ಹೈವೇಯಿಂದ ಈ ಪ್ರಾಪರ್ಟಿಗೆ ನಿಮಗೆ ಒಂದು 1.5 ಕಿಲೋಮೀಟ್ರ್ ಅಷ್ಟು ಆಗುತ್ತೆ. ಆ್ಯಂಡ್ ನ್ಯಾಷನಲ್ ಹೈವೇಗೆ ನಿಮ್ಗೆ ಅರೌಂಡ್ ಒಂದು 13 ಕಿಲೋಮೀಟರ್ಸ್ ಆಗುತ್ತೆ. ತುಂಬ ಇಂಟೀರಿಯರ್ ಜಾಗ ಅಂತ ಏನಿಲ್ಲ, ಒಳ್ಳೆ ಫಾರ್ಮ್ ಹೌಸ್ ಮಾಡ್ಕೊಂಡಿರೋರಿಗೆ ತುಂಬ ಒಳ್ಳೆ ಜಾಗ ಅಂತ ಹೇಳ್ತೀನಿ. ನಿಮ್ಗೆ ಸ್ಟೇಟ್ ಹೈವೇ, ನ್ಯಾಷನಲ್ ಹೈವೇ ಬಿಟ್ಟರೆ ಸ್ಟೇಟ್ ಹೈವೇ ಅಪ್ರೋಚ್ ಸಿಗುತ್ತೆ. 1.5 ಕಿಲೋಮೀಟ್ರ್ ಮಾತ್ರ ನಿಮ್ಗೊಂದು ಸಬ್ ರೋಡ್ ಸಿಗುತ್ತೆ. ತುಂಬ ಒಳ್ಳೆ ಪ್ರಾಪರ್ಟಿ. ಲೇಟ್ ಮಾಡಿಬಿಡಿ. ಫರ್ದರ್ ಡೀಟೇಲ್ಸ್ಗೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಸ್ಟೇ ಟ್ಯೂನ್.